ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಈ ಆಗಸ್ಟ್ 23, 24, 25, 26 ಈ 4 ದಿನಗಳು ನಿಮಗೆ ಏಕೆ ಬಹಳ ಮುಖ್ಯ ಎಂಬುದನ್ನು ಈ ವಿಡಿಯೋದಲ್ಲಿ ಒಂದು ಮಾತು ಕೂಡ ತಡಮಾಡದೆ ಈಗ ಹೇಳಲಿದ್ದೇನೆ. ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಶತ್ರುಗಳ ಆಟ ಮುಗಿಯಿತು ಅಂದುಕೊಳ್ಳಿ, ಧನಲಾಭ ಪ್ರಾರಂಭವಾಗುವ ಸಮಯ ಬಂದಿದೆ ಎಂಬುದರ ಪ್ರಮುಖ ಸೂಚನೆ ಕಾಣಿಸುತ್ತಿದೆ. ಇಷ್ಟು ದಿನ ನಿಮಗೆ ಅಡ್ಡವಾಗಿ ನಿಂತ ವ್ಯಕ್ತಿಗಳು, ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆಪಟ್ಟವರು, ನಿಮ್ಮ ಕೆಲಸವನ್ನು ಹಾಳುಮಾಡಲು ಯತ್ನಿಸಿದವರು ಇನ್ಮುಂದೆ ನಿಮ್ಮ ಮೇಲೆ ಅಷ್ಟಾಗಿ ಪ್ರಭಾವ ಬೀರಲಾಗದ ಪರಿಸ್ಥಿತಿ ಉಂಟಾಗಬಹುದು. ನೀವು ಕಳೆದುಕೊಂಡೆವು ಅಂದುಕೊಂಡ ಅವಕಾಶ ಮತ್ತೆ ನಿಮ್ಮ ಕೈಗೆ ಬರಬಹುದು. ನಿಂತುಹೋದ ಹಣದ ಬಗ್ಗೆ ಮಾಹಿತಿ ಬರಬಹುದು. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಗುರುತಿಸುವಿಕೆ ಸಿಗಬಹುದು. ವ್ಯಾಪಾರದಲ್ಲಿ ಹಳೆಯ ಪರಿಚಯದ ಮೂಲಕ ಹೊಸ ಲಾಭದಾಯಕ ಅವಕಾಶ ಬರಬಹುದು. ಕುಟುಂಬದಲ್ಲಿ ಏನು ಬದಲಾವಣೆ ಬರುತ್ತದೆ? ಗಂಡ ಹೆಂಡತಿಯ ನಡುವೆ ಇರುವ ಸಮಸ್ಯೆ ಕಡಿಮೆಯಾಗುತ್ತದೆಯೇ? ಪ್ರೀತಿಯಲ್ಲಿ ಇರುವವರಿಗೆ ಹಳೆಯ ವ್ಯಕ್ತಿ ಮತ್ತೆ ಹತ್ತಿರವಾಗುತ್ತಾರಾ? ಮದುವೆಗಾಗಿ ಕಾಯುತ್ತಿರುವವರಿಗೆ ಸಂಬಂಧ ಕುದುರುವ ಸೂಚನೆಗಳಿವೆಯೇ? ಉದ್ಯೋಗ ಮಾಡುತ್ತಿರುವವರಿಗೆ ಹೊಸ ಜವಾಬ್ದಾರಿ ಬರುತ್ತದೆಯೇ? ವ್ಯಾಪಾರಿಗಳಿಗೆ ಎಲ್ಲಿಂದ ಹಣ ಬರುವ ಅವಕಾಶವಿದೆ? ನಿಮಗೆ ಬರಬೇಕಾದ ಹಣ ಯಾವಾಗ ತಲುಪುತ್ತದೆ? ಆರೋಗ್ಯದ ವಿಷಯದಲ್ಲಿ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಈ 4 ದಿನಗಳಲ್ಲಿ ಯಾವ ದಿನ ನಿಮಗೆ ಬಲವಾಗಿರುತ್ತದೆ? ಯಾವ ದಿನ ಗಡಿಬಿಡಿಯ ನಿರ್ಧಾರ ತಗೊಳ್ಳಬಾರದು? ಯಾವ ದೇವಾಲಯವನ್ನು ದರ್ಶಿಸಿದರೆ ಒಳ್ಳೆಯದು? ಯಾವ ಪರಿಹಾರ ಮಾಡಿದರೆ ಅಡೆತಡೆಗಳು ಕಡಿಮೆಯಾಗುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿದ್ದೀರಿ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರೇ, ನೀವು ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ನಿಮಗೆ ವಿರುದ್ಧವಾಗಿ ಇರುವವರ ಜೊತೆ ಹೋರಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಅಗತ್ಯವಿಲ್ಲ. ನಿಮ್ಮ ವಿಜಯವೇ ಅವರಿಗೆ ಉತ್ತರವಾಗುತ್ತದೆ. ನೀವು ಮೌನವಾಗಿ ನಿಮ್ಮ ಕೆಲಸ ಮಾಡಿಕೊಳ್ಳುತ್ತಾ ಮುನ್ನಡೆದರೆ ನಿಮಗೆ ಬರಬೇಕಾದ ಫಲಿತಾಂಶ ನಿಮ್ಮ ಬಳಿಗೆ ಬರುವ ಪರಿಸ್ಥಿತಿ ಕಾಣಿಸುತ್ತಿದೆ. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸದೆ ಕೊನೆಯವರೆಗೂ ನೋಡಿ. ಏಕೆಂದರೆ ಕೊನೆಯಲ್ಲಿ ಹೇಳುವ ಪರಿಹಾರ ಮತ್ತು ಯಾವ ದೇವರನ್ನು ಪ್ರಾರ್ಥಿಸಬೇಕು ಎಂಬ ವಿಷಯ ನಿಮಗೆ ತುಂಬಾ ಉಪಯೋಗಕ್ಕೆ ಬರಬಹುದು. ನೀವಿನ್ನೂ ನಮ್ಮ ಶ್ರೀ ಭಕ್ತಿ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಅನ್ನು ಕೂಡ ಒತ್ತಿ. ಇಂತಹ ರಾಶಿಫಲಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳು ನಿಮಗೆ ಕಾಲಕಾಲಕ್ಕೆ ತಲುಪುತ್ತವೆ. ಇನ್ನೊಂದು ಮುಖ್ಯವಾದ ವಿಷಯ, ಈ ವಿಡಿಯೋದಲ್ಲಿ ಹೇಳುವ ಫಲಿತಾಂಶಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾಗಿ ನಡೆಯುತ್ತಿದೆಯೋ, ಯಾವ ಅಂದಾಜು ನಿಮಗೆ ಅನುಭವಕ್ಕೆ ಬರುತ್ತಿದೆಯೋ ಅದನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಮುಖ್ಯವಾಗಿ ಆಗಸ್ಟ್ 23, 24, 25, 26 ರ ದಿನಾಂಕಗಳಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ನಿಮಗೆ ಯಾವುದು ನಡೆಯಿತು, ಯಾವುದು ನಡೆಯಲಿಲ್ಲ ಎಂಬುದನ್ನು ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರೇ, ಶತ್ರುಗಳ ಆಟ ಮುಗಿಯಿತು ಅಂದುಕೊಳ್ಳಿ. ಇನ್ಮುಂದೆ ನಿಮ್ಮ ಶ್ರಮಕ್ಕೆ ಫಲ ಕಾಣಿಸುವ ಸಮಯ ಪ್ರಾರಂಭವಾಗುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೆಯಲಿದೆ ಎಂಬುದನ್ನು ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಉದ್ಯೋಗ ಮಾಡುತ್ತಿರುವ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಒಂದು ಪ್ರಮುಖ ಬದಲಾವಣೆ ಕಾಣಿಸುತ್ತದೆ. ಇಷ್ಟು ದಿನ ನೀವು ಮಾಡಿದ ಕೆಲಸದ ಶ್ರೇಯಸ್ಸು ಬೇರೆಯವರಿಗೆ ಹೊರಟು ಹೋಯಿತು ಅನ್ನಿಸಿರಬಹುದು. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗಬಹುದು. ಸೂರ್ಯನು ಸಿಂಹರಾಶಿಯಲ್ಲಿ, ಅಂದರೆ ನಿಮ್ಮ 10ನೇ ಸ್ಥಾನದಲ್ಲಿ ಇರುವುದರಿಂದ ಉದ್ಯೋಗ, ಅಧಿಕಾರ ಸ್ಥಾನ, ಜವಾಬ್ದಾರಿ, ಹೆಸರು, ಪ್ರತಿಷ್ಠೆಯಂತಹ ವಿಷಯಗಳು ಪ್ರಮುಖವಾಗುತ್ತವೆ. ನಿಮ್ಮ ಮೇಲಾಧಿಕಾರಿ ನಿಮ್ಮ ಕೆಲಸವನ್ನು ಗಮನಿಸಬಹುದು. ನಿಮಗೆ ಹೊಸ ಜವಾಬ್ದಾರಿ ನೀಡಬಹುದು. ಮೊದಲು ಆ ಜವಾಬ್ದಾರಿ ಹೆಚ್ಚಾಗಿದೆ ಎನಿಸಿದರೂ ಭವಿಷ್ಯದಲ್ಲಿ ಅದೇ ನಿಮಗೆ ಒಳ್ಳೆಯ ಹೆಸರು ತರುವ ಅವಕಾಶವಿರುತ್ತದೆ. ಮಂಗಳ ಮಿಥುನ ರಾಶಿಯಲ್ಲಿ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಮಾತುಗಳ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ನಿಮಗೆ ತಿಳಿದಿರುವ ವಿಷಯವನ್ನು ತಕ್ಷಣ ಎಲ್ಲರ ಮುಂದೆ ಮಾತನಾಡಬೇಡಿ. ಯಾರ ಬಗ್ಗೆ ಏನು ಮಾತನಾಡುತ್ತಿದ್ದೀರೋ ಜಾಗರೂಕರಾಗಿರಿ. ಆಗಸ್ಟ್ 23ರಂದು ಚಂದ್ರನ ರಾಶಿ ಬದಲಾವಣೆಯು ನಿಮ್ಮ ಗಮನವನ್ನು ಸಂಬಳ ಮತ್ತು ಕುಟುಂಬದ ಅಗತ್ಯಗಳತ್ತ ತೆಗೆದುಕೊಂಡು ಹೋಗುತ್ತದೆ. ಆಗಸ್ಟ್ 24ರಂದು ಗುರು ಪ್ರಭಾವದಿಂದಾಗಿ ಮೇಲಾಧಿಕಾರಿಗಳು, ಗುರುವಿನಂತಹ ವ್ಯಕ್ತಿಗಳು ಅಥವಾ ಅನುಭವಸ್ಥರಿಂದ ಸಲಹೆ ಬರಬಹುದು. ಆಗಸ್ಟ್ 25ರಂದು ನಿಮಗೆ ಇಷ್ಟವಿಲ್ಲದ ಕೆಲಸ ಅಥವಾ ಜವಾಬ್ದಾರಿ ಬಂದರೂ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸದೆ ಮೊದಲು ಅದರ ಪ್ರಯೋಜನವನ್ನು ತಿಳಿದುಕೊಳ್ಳಿ. ಆಗಸ್ಟ್ 26ರಂದು ಚಂದ್ರನು ಮಕರ ರಾಶಿಗೆ ಬರುವುದರಿಂದ ನಿಮ್ಮ ಪ್ರಯತ್ನ, ಸಂವಹನ, ಅರ್ಜಿಗಳು, ಸಂದರ್ಶನಗಳು, ಸಭೆಗಳು ಮತ್ತು ಹೊಸ ಪರಿಚಯಗಳು ಬಲಗೊಳ್ಳಬಹುದು. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಒಂದು ಫೋನ್ ಕರೆ ಅಥವಾ ಸಂದೇಶದ ಮೂಲಕ ಮುನ್ನಡೆ ಸಿಗಬಹುದು. ಆದರೆ ತಕ್ಷಣ ಉದ್ಯೋಗ ಬಿಟ್ಟು ಹೊಸದಕ್ಕೆ ಹೋಗುವುದಕ್ಕಿಂತ ಮೊದಲು ಹೊಸ ಅವಕಾಶ ನಿಜವಾಗಿಯೂ ಎಷ್ಟು ಸ್ಥಿರವಾಗಿದೆ ಎಂಬುದನ್ನು ತಿಳಿದುಕೊಳ್ಳಿ. ಉದ್ಯೋಗದಲ್ಲಿ ನಿಮಗೆ ವಿರುದ್ಧವಾಗಿ ಮಾತನಾಡುವ ವ್ಯಕ್ತಿ ಇದ್ದರೆ ಅವರೊಂದಿಗೆ ಸ್ಪರ್ಧಿಸುವುದಕ್ಕಿಂತ ನಿಮ್ಮ ಕೆಲಸದ ದಾಖಲೆಯನ್ನು ಬಲವಾಗಿಟ್ಟುಕೊಳ್ಳುವುದು ಉತ್ತಮ. ವ್ಯಾಪಾರ ಮಾಡುತ್ತಿರುವ ವೃಶ್ಚಿಕ ರಾಶಿಯವರು ಈ 4 ದಿನಗಳಲ್ಲಿ ಹಳೆಯ ಪರಿಚಯಗಳನ್ನು ನಿರ್ಲಕ್ಷಿಸಬೇಡಿ. ಹೊಸ ವ್ಯಕ್ತಿಗಿಂತ ಹಿಂದೆ ನಿಮ್ಮೊಂದಿಗೆ ಕೆಲಸ ಮಾಡಿದ ವ್ಯಕ್ತಿಯಿಂದಲೇ ಒಂದು ಅವಕಾಶ ಬರಬಹುದು. ಮಂಗಳ ಮಿಥುನ ರಾಶಿಯಲ್ಲಿ ಇರುವುದರಿಂದ ವ್ಯಾಪಾರದ ವಹಿವಾಟುಗಳು, ಒಪ್ಪಂದಗಳು, ಪಾಲುದಾರಿಕೆಗಳು ಮತ್ತು ಇತರರ ಹಣದಿಂದ ಮಾಡುವ ಕೆಲಸಗಳು ಹೆಚ್ಚಾಗಿ ಚರ್ಚೆಗೆ ಬರುತ್ತವೆ. ಆದ್ದರಿಂದ ಬಾಯಿ ಮಾತಿನ ಮೇಲೆ ಮಾತ್ರ ವ್ಯಾಪಾರ ಮಾಡದೆ ಪ್ರತಿಯೊಂದು ವಿಷಯವನ್ನು ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳಿ.
ಸೂರ್ಯನು ನಿಮ್ಮ 10ನೇ ಸ್ಥಾನದಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಸಂಸ್ಥೆಯ ಗುರುತಿಸುವಿಕೆ ಹೆಚ್ಚಾಗಲು ಅವಕಾಶವಿದೆ. ಆಗಸ್ಟ್ 23ರಂದು ಚಂದ್ರನ ಪ್ರಭಾವದಿಂದಾಗಿ ಹಳೆಯ ಗ್ರಾಹಕರೊಂದಿಗೆ ಮಾತನಾಡುವುದರ ಮೂಲಕ ಹಣ ಬರುವ ಅವಕಾಶ ಉಂಟಾಗುತ್ತದೆ. ಆಗಸ್ಟ್ 24ರಂದು ಧನಸ್ಸು ರಾಶಿಯಲ್ಲಿ ಚಂದ್ರನಿರುವುದರಿಂದ ಹೊಸ ಮಾರುಕಟ್ಟೆ, ಹೊಸ ಪ್ರದೇಶ ಅಥವಾ ದೂರದ ಪ್ರದೇಶದ ವ್ಯಕ್ತಿಯೊಂದಿಗೆ ಸಂಪರ್ಕ ಏರ್ಪಡಬಹುದು. ಆಗಸ್ಟ್ 25ರಂದು ಪೂರ್ವಾಷಾಢ ನಕ್ಷತ್ರದ ಪ್ರಭಾವವು ನಿಮ್ಮಲ್ಲಿ ಪಟ್ಟು ಹಿಡಿಯುವ ಗುಣವನ್ನು ಹೆಚ್ಚಿಸುತ್ತದೆ. ಒಂದು ಕೆಲಸ ತಕ್ಷಣ ಫಲಿತಾಂಶ ನೀಡದಿದ್ದರೂ ಬಿಡದೆ ಮತ್ತೊಮ್ಮೆ ಪ್ರಯತ್ನಿಸಿ. ಆಗಸ್ಟ್ 26ರಂದು ಚಂದ್ರನು ಮಕರ ರಾಶಿಗೆ ಬರುವುದರಿಂದ ಪರಿಸ್ಥಿತಿಯನ್ನು ಪ್ರಾಯೋಗಿಕವಾಗಿ ನೋಡಲು ಸಾಧ್ಯವಾಗುತ್ತದೆ. ಮದುವೆಗಾಗಿ ಕಾಯುತ್ತಿರುವವರಿಗೆ ಕುಟುಂಬದ ಸದಸ್ಯರ ಮೂಲಕ ಸಂಬಂಧದ ಬಗ್ಗೆ ಚರ್ಚೆ ಬರಬಹುದು. ಈಗಾಗಲೇ ಮದುವೆಯಾದವರು ಜೀವನ ಸಂಗಾತಿ ಮಾಡುವ ಸಣ್ಣ ಸಹಾಯವನ್ನು ಸಹ ಗುರುತಿಸಿ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಬರಲು ದೊಡ್ಡ ಬದಲಾವಣೆಯ ಅಗತ್ಯವಿಲ್ಲ. ಸರಿಯಾದ ಸಮಯದಲ್ಲಿ ಹೇಳುವ ಒಂದು ಒಳ್ಳೆಯ ಮಾತು ಸಾಕು. ಈ 4 ದಿನಗಳಲ್ಲಿ ವೃಶ್ಚಿಕ ರಾಶಿಯವರು ಒಂದು ವಿಷಯವನ್ನು ವಿಶೇಷವಾಗಿ ಗಮನಿಸಬೇಕು. ನಿಮಗೆ ಒಳ್ಳೆಯ ಅವಕಾಶ ನಿಮಗೆ ಹೆಚ್ಚಾಗಿ ಪರಿಚಯವಿಲ್ಲದ ದಿಕ್ಕಿನಿಂದ ಬರಬಹುದು. ಗುರು ಕಟಕ ರಾಶಿಯಲ್ಲಿ ಇರುವುದರಿಂದ ಅದೃಷ್ಟ, ಧರ್ಮ, ಹಿರಿಯರ ಆಶೀರ್ವಾದ, ದೂರದ ಪ್ರದೇಶದ ಸಂಬಂಧಗಳಂತಹ ವಿಷಯಗಳು ನಿಮಗೆ ಸಹಕರಿಸುವ ಪರಿಸ್ಥಿತಿ ಇರುತ್ತದೆ. ಸೂರ್ಯನು ಸಿಂಹದಲ್ಲಿದ್ದುದರಿಂದ ನೀವು ಮಾಡುವ ಕೆಲಸದ ಮೂಲಕ ಹೆಸರು ಬರಬಹುದು. ಮಂಗಳ ಮಿಥುನದಲ್ಲಿ ಇರುವುದರಿಂದ ಒಂದು ಪ್ರಮುಖ ಮಾಹಿತಿ, ಫೋನ್ ಸಂದೇಶ, ಪರಿಚಯ ಅಥವಾ ಚರ್ಚೆಯ ಮೂಲಕ ಬರಬಹುದು. ಆಗಸ್ಟ್ 23ರಂದು ಚಂದ್ರನ ಬದಲಾವಣೆ ನಿಮ್ಮ ಹಣಕಾಸಿನ ವಿಷಯಗಳನ್ನು ಚಲನೆಗೆ ತಂದರೆ, ಆಗಸ್ಟ್ 24ರಂದು ಧನಸ್ಸಿನಲ್ಲಿ ಚಂದ್ರನಿರುವುದರಿಂದ ದೇವಾಲಯ ದರ್ಶನ, ಹಿರಿಯರ ಆಶೀರ್ವಾದ, ದೂರ ಪ್ರಯಾಣ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಿಮ್ಮ ಮನಸ್ಸಿಗೆ ಹೊಸ ಧೈರ್ಯವನ್ನು ನೀಡಬಹುದು. ಆಗಸ್ಟ್ 25ರಂದು ಪೂರ್ವಾಷಾಢ ನಕ್ಷತ್ರದ ಪ್ರಭಾವವು ನಿಮ್ಮ ಇಷ್ಟವನ್ನು ಈಡೇರಿಸಿಕೊಳ್ಳಬೇಕೆಂಬ ಪಟ್ಟು ಹಿಡಿಯುವಿಕೆಯನ್ನು ಹೆಚ್ಚಿಸುತ್ತದೆ. ಆಗಸ್ಟ್ 26ರಂದು ಚಂದ್ರನು ಮಕರ ರಾಶಿಗೆ ಬರುವುದರಿಂದ ನೀವು ಆಲೋಚನೆಗಳನ್ನು ಕೆಲಸವಾಗಿ ಬದಲಾಯಿಸುವ ದಿಕ್ಕಿನಲ್ಲಿ ಹೆಜ್ಜೆಯಿಡಲು ಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ಶಿವಾಲಯ, ಹನುಮಂತನ ದೇವಾಲಯ, ವೆಂಕಟೇಶ್ವರ ಸ್ವಾಮಿ ದೇವಾಲಯ ಅಥವಾ ಅಮ್ಮನವರ ದೇವಾಲಯ ದರ್ಶನ ಮಾಡುವುದು ಭಕ್ತಿಯ ದೃಷ್ಟಿಯಿಂದ ಒಳ್ಳೆಯದು ಎಂದು ಭಾವಿಸಬಹುದು. ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಇರುವ ಒಂದು ಕೋರಿಕೆಯನ್ನು ಭಗವಂತನ ಮುಂದೆ ಹೇಳಿ. ಆನಂತರ ಅದಕ್ಕಾಗಿ ನೀವು ಮಾಡಬೇಕಾದ ಕೆಲಸವನ್ನು ಪ್ರಾರಂಭಿಸಿ. ಏಕೆಂದರೆ ಗ್ರಹಗಳು ಅನುಕೂಲಕರವಾಗಿವೆ ಎಂದು ಸುಮ್ಮನೆ ಕುಳಿತರೆ ಫಲಿತಾಂಶ ಬರುವುದಿಲ್ಲ. ನಿಮ್ಮ ಪ್ರಯತ್ನಕ್ಕೆ ಗ್ರಹಬಲ ತೋಡಾದರೆ ಮಾತ್ರ ಫಲಿತಾಂಶ ಬಲವಾಗಿ ಕಾಣಿಸುತ್ತದೆ. ಈ 4 ದಿನಗಳಲ್ಲಿ ನಿಮಗೆ ಸಿಗುವ ಒಂದು ಸಣ್ಣ ಅವಕಾಶ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಆದ್ದರಿಂದ ಅದನ್ನು ಸಣ್ಣದೆಂದು ಭಾವಿಸದೆ ಪರಿಶೀಲಿಸಿ ಮುನ್ನಡೆಯಿರಿ. ವೃಶ್ಚಿಕ ರಾಶಿಯವರು ಆರ್ಥಿಕವಾಗಿ ಈ 4 ದಿನಗಳಲ್ಲಿ ನಿಮಗೊಂದು ಪ್ರಮುಖ ಬದಲಾವಣೆ ಕಾಣಿಸುತ್ತದೆ. ಆಗಸ್ಟ್ 23ರಂದು ಸೂರ್ಯನು ಸಿಂಹರಾಶಿಯಲ್ಲಿ 5 ಡಿಗ್ರಿಯಲ್ಲಿದ್ದರೆ, ಮಂಗಳ ಮಿಥುನದಲ್ಲಿ 13 ಡಿಗ್ರಿ, ಗುರು ಕಟಕದಲ್ಲಿ 17 ಡಿಗ್ರಿ ಮತ್ತು ಶನಿ ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಮುಂದುವರಿಯುತ್ತಿದ್ದಾನೆ. ರಾಹು ಕುಂಭದಲ್ಲಿ ಮತ್ತು ಕೇತು ಸಿಂಹದಲ್ಲಿ ಇರುವುದರಿಂದ ನಿಮಗೆ ಹಣದ ವಿಷಯದಲ್ಲಿ ಒಂದು ಕಡೆ ಅವಕಾಶ ಕಾಣಿಸಿದರೆ ಇನ್ನೊಂದು ಕಡೆ ಅನಗತ್ಯ ವೆಚ್ಚವು ಎದುರಾಗುವ ಪರಿಸ್ಥಿತಿ ಇರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಕೈಗೆ ಬಂದ ಹಣವನ್ನೆಲ್ಲ ಖರ್ಚು ಮಾಡದೆ ಸ್ವಲ್ಪ ಉಳಿತಾಯ ಮಾಡುವುದು ಒಳ್ಳೆಯದು. ಮುಖ್ಯವಾಗಿ ಕುಟುಂಬದಲ್ಲಿ ಯಾರಿಗಾದರೂ ಅಗತ್ಯ ಬರಬಹುದು. ಮನೆ ದುರಸ್ತಿ, ಮಕ್ಕಳ ಶಿಕ್ಷಣ, ಪ್ರಯಾಣ ಅಥವಾ ಹಳೆಯ ಬಾಕಿ ಮುಂತಾದವುಗಳಿಗೆ ಹಣ ವಿನಿಯೋಗಿಸಬೇಕಾಗಿ ಬರಬಹುದು. ಆದರೆ ಭಯಪಡುವ ಅಗತ್ಯವಿಲ್ಲ. ಗುರು ನಿಮ್ಮ ಭಾಗ್ಯಸ್ಥಾನವನ್ನು ಬಲಪಡಿಸುತ್ತಿರುವುದರಿಂದ ಸಂಪೂರ್ಣವಾಗಿ ಹಣ ನಿಂತು ಹೋಗುವ ಪರಿಸ್ಥಿತಿಗಿಂತ ಒಂದು ಮಾರ್ಗದ ಮೂಲಕ ತಡವಾದರೂ ಇನ್ನೊಂದು ಮಾರ್ಗದ ಮೂಲಕ ಸಹಾಯ ಬರಲು ಅವಕಾಶವಿರುತ್ತದೆ. ಆಗಸ್ಟ್ 24ರಂದು ಚಂದ್ರನು ಧನಸ್ಸು ರಾಶಿಯಲ್ಲಿ ಇರುವುದರಿಂದ ಹಣ, ಕುಟುಂಬ, ಮಾತನಾಡುವ ಶೈಲಿ ಎಂಬ ವಿಷಯಗಳು ಪ್ರಮುಖವಾಗುತ್ತವೆ. ಅದೇ ದಿನ ಶುಕ್ಲ ಏಕಾದಶಿ, ಮೂಲ ನಕ್ಷತ್ರ ಮುಂದುವರಿದು ನಂತರ ಪೂರ್ವಾಷಾಢಕ್ಕೆ ಬದಲಾಗುತ್ತದೆ. ನೀವು ಯಾರಿಗಾದರೂ ಕೊಡಬೇಕಾದ ಹಣದ ಬಗ್ಗೆ ಮಾತನಾಡುವಾಗ ಕಠಿಣವಾಗಿ ಮಾತನಾಡಬೇಡಿ. ಯಾಗಲೇ ಕೊಡಬೇಕು ಎಂದು ಒತ್ತಡ ಹೇರುವುದಕ್ಕಿಂತ ಯಾವಾಗ ಕೊಡಲು ಸಾಧ್ಯ ಎಂದು ಪ್ರಶಾಂತವಾಗಿ ಕೇಳುವುದು ನಿಮಗೆ ಹೆಚ್ಚು ಪ್ರಯೋಜನ ನೀಡುತ್ತದೆ. ಆಗಸ್ಟ್ 25ರಂದು ಚಂದ್ರನು ಪೂರ್ವಾಷಾಢದ ಕೊನೆಯ ಭಾಗದಲ್ಲಿದ್ದು ನಿಮ್ಮ ಧನಸ್ಥಾನವನ್ನು ಇನ್ನಷ್ಟು ಪ್ರಭಾವಿಸುತ್ತಾನೆ. ಅದೇ ಸಮಯದಲ್ಲಿ ಮಂಗಳ ಮಿಥುನದಲ್ಲಿ ಮುಂದೆ ಚಲಿಸುತ್ತಿರುವುದರಿಂದ ಹಳೆಯ ವಹಿವಾಟುಗಳು, ಪಾಲುದಾರಿಕೆ ಹಣ, ಸಾಲಗಳಂತಹ ವಿಷಯಗಳಲ್ಲಿ ಚಲನೆ ಬರಬಹುದು. ಆಗಸ್ಟ್ 26ರಂದು ಚಂದ್ರನು ಮಕರ ರಾಶಿಗೆ ಪ್ರವೇಶಿಸುವುದರೊಂದಿಗೆ ನಿಮ್ಮ ಪ್ರಯತ್ನದ ಮೂಲಕ ಹಣ ಸಂಪಾದಿಸುವ ಅವಕಾಶ ಬಲಗೊಳ್ಳುತ್ತದೆ. ಆದ್ದರಿಂದ ಈ 4 ದಿನಗಳಲ್ಲಿ ನಿಮಗೆ ನಿಜವಾದ ಧನಲಾಭ ಎಲ್ಲಿಂದ ಬರುತ್ತದೆ ಎಂದರೆ, ನೀವು ಸ್ವತಃ ಮಾಡುವ ಕೆಲಸ, ನಿಮ್ಮ ಪರಿಚಯ, ನಿಮ್ಮ ಹಳೆಯ ಗ್ರಾಹಕರು ಮತ್ತು ನಿಮ್ಮ ಕೌಶಲ್ಯದಿಂದಲೇ ಬರಬಹುದು. ವೃಶ್ಚಿಕ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ತುಂಬಾ ಆಳವಾಗಿರುತ್ತಾರೆ. ಒಮ್ಮೆ ಮನಸ್ಸು ನೀಡಿದ ನಂತರ ಸಂಪೂರ್ಣವಾಗಿ ನೀಡುತ್ತಾರೆ. ಆದರೆ ಒಂದು ಸಣ್ಣ ಅನುಮಾನ ಬಂದರೂ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ತುಂಬಾ ದೂರ ಹೊರಟು ಹೋಗುತ್ತಾರೆ. ಈ 4 ದಿನಗಳಲ್ಲಿ ಅದೇ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ನಿಮ್ಮ ರಾಶಾಧಿಪತಿ ಮಂಗಳ ಮಿಥುನದಲ್ಲಿ ಇರುವುದರಿಂದ ಮಾತಿನ ವೇಗ ಹೆಚ್ಚಾಗುತ್ತದೆ. ಅದಕ್ಕೆ ನೀವು ಹೇಳುವ ಒಂದು ಮಾತು ಪ್ರೀತಿಯ ಬಂಧವನ್ನು ಬಲಪಡಿಸಬಹುದು. ಅದೇ ಮಾತನ್ನು ಕೋಪದಿಂದ ಹೇಳಿದರೆ ಸಮಸ್ಯೆಯನ್ನು ಹೆಚ್ಚಿಸಬಹುದು.
ಆಗಸ್ಟ್ 23ರಂದು ಚಂದ್ರನು ಧನಸ್ಸು ರಾಶಿಗೆ ಹೋಗುವುದರೊಂದಿಗೆ ನಿಮ್ಮ ಮಾತುಗಳು ಕುಟುಂಬದ ಆರ್ಥಿಕ ಪರಿಸ್ಥಿತಿ, ಭವಿಷ್ಯದ ಯೋಜನೆಗಳು, ಪ್ರೀತಿಯ ಸಂಬಂಧಗಳಲ್ಲೂ ಚರ್ಚೆಗೆ ಬರಬಹುದು. ನಿಮ್ಮ ಸಂಗಾತಿ ನಿಮ್ಮನ್ನು ಯಾವುದಾದರೂ ಪ್ರಶ್ನೆ ಕೇಳಿದರೆ, ನನ್ನನ್ನು ನಂಬುವುದಿಲ್ಲವೇ ಎಂದು ತಕ್ಷಣ ಕೋಪಗೊಳ್ಳದೆ ಅಸಲಿ ಕಾರಣ ತಿಳಿದುಕೊಳ್ಳಿ. ಆಗಸ್ಟ್ 24ರಂದು ಚಂದ್ರನು ಧನಸ್ಸಿನಲ್ಲಿರುವುದು ಮತ್ತು ಗುರು ಕಟಕದಲ್ಲಿ ಇರುವುದರಿಂದ ಕುಟುಂಬದ ಹಿರಿಯರ ಮೂಲಕ ಸಂಬಂಧಕ್ಕೆ ಅನುಕೂಲಕರ ಮಾತು ಬರಬಹುದು. ಆ ದಿನ ಏಕಾದಶಿ ತಿಥಿ ಇರುವುದರಿಂದ ಭಕ್ತಿ, ಪ್ರಾರ್ಥನೆ, ಕುಟುಂಬದ ಶಾಂತಿಯಂತಹ ವಿಷಯಗಳಿಗೆ ಪ್ರಾಮುಖ್ಯತೆ ನೀಡಬಹುದು. ಆಗಸ್ಟ್ 25ರಂದು ಪೂರ್ವಾಷಾಢ ಪ್ರಭಾವವು ನಿಮ್ಮಲ್ಲಿ ಆಸೆಯನ್ನು ಈಡೇರಿಸಿಕೊಳ್ಳುವ ಪಟ್ಟು ಹಿಡಿಯುವಿಕೆಯನ್ನು ಹೆಚ್ಚಿಸುತ್ತದೆ. ಪ್ರೀತಿಯಲ್ಲಿ ಇರುವವರು ಹಳೆಯ ವಿಷಯವನ್ನು ಮತ್ತೆ ಹೊರತೆಗೆದು ಜಗಳವಾಡಬೇಡಿ. ನಿಮಗೆ ನಿಜವಾಗಿಯೂ ಆ ವ್ಯಕ್ತಿ ಅಗತ್ಯವಿದ್ದರೆ ಗೆಲ್ಲುವುದಕ್ಕಿಂತ ಬಂಧವನ್ನು ಉಳಿಸಿಕೊಳ್ಳುವುದು ಮುಖ್ಯ. ಮದುವೆಗಾಗಿ ಕಾಯುತ್ತಿರುವವರಿಗೆ ಗುರುವಿನ ಕಟಕ ಸಂಚಾರವು ಭಾಗ್ಯವನ್ನು ಬಲಪಡಿಸುವ ಸ್ಥಿತಿಯಲ್ಲಿ ಇರುವುದರಿಂದ ಕುಟುಂಬದ ಸದಸ್ಯರು ಅಥವಾ ದೂರದ ಪರಿಚಯಸ್ಥರ ಮೂಲಕ ಒಳ್ಳೆಯ ಸಂಬಂಧದ ಮಾಹಿತಿ ಬರಬಹುದು. ಆಗಸ್ಟ್ 26ರಂದು ಚಂದ್ರನು ಮಕರಕ್ಕೆ ಬದಲಾಗುವುದರೊಂದಿಗೆ ನಿರ್ಣಾಯಕವಾಗಿ ಮಾತನಾಡುವ ಪರಿಸ್ಥಿತಿ ಉಂಟಾಗಬಹುದು. ಸಂಬಂಧ ಬಂದ ತಕ್ಷಣ ಗಡಿಬಿಡಿಯಲ್ಲಿ ಒಪ್ಪಿಕೊಳ್ಳುವುದು ಅಥವಾ ತಿರಸ್ಕರಿಸುವುದು ಮಾಡದೆ, ಕುಟುಂಬದ ಹಿನ್ನೆಲೆ, ವ್ಯಕ್ತಿಯ ಸ್ವಭಾವ, ಉದ್ಯೋಗ, ಜವಾಬ್ದಾರಿಗಳನ್ನು ತಿಳಿದುಕೊಂಡು ಮುನ್ನಡೆಯಿರಿ. ವೃಶ್ಚಿಕ ರಾಶಿಯವರು ತಮ್ಮ ಸಮಸ್ಯೆಗಳನ್ನು ಹೊರಗೆ ಹೇಳಿಕೊಳ್ಳದೆ ಒಳಗೆ ಮುಚ್ಚಿಟ್ಟುಕೊಳ್ಳುವ ಅಭ್ಯಾಸ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ಮಂಗಳ ಮಿಥುನದಲ್ಲಿ ಇರುವುದರಿಂದ ಆಲೋಚನೆಗಳು ಹೆಚ್ಚಾಗಿ ಸುಳಿದಾಡುತ್ತವೆ. ಸೂರ್ಯನು ಸಿಂಹದಲ್ಲಿ ಇರುವುದರಿಂದ ಕೆಲಸ, ಜವಾಬ್ದಾರಿ, ಹೆಸರು, ಪ್ರತಿಷ್ಠೆಯ ಬಗ್ಗೆ ಆಲೋಚನೆ ಹೆಚ್ಚಾಗಬಹುದು. ಶನಿ ಮೀನದಲ್ಲಿ ವಕ್ರಗತಿಯಲ್ಲಿ ಇರುವುದರಿಂದ ಹಿಂದೆ ಮುಂದೂಡಿದ ವಿಷಯಗಳು ಮತ್ತೆ ನೆನಪಿಗೆ ಬರಬಹುದು. ಈ ಗ್ರಹ ಸ್ಥಿತಿಗಳನ್ನು ಜ್ಯೋತಿಷ್ಯದ ಸಾಮಾನ್ಯ ಸೂಚನೆಗಳಾಗಿ ಮಾತ್ರ ತೆಗೆದುಕೊಳ್ಳಿ. ನಿಜವಾದ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆಯೇ ಮುಖ್ಯ. ಆಗಸ್ಟ್ 23ರಂದು ಹೆಚ್ಚು ಆಲೋಚನೆ ಮಾಡದೆ ಬೆಳಿಗ್ಗೆ ಸ್ವಲ್ಪ ಸಮಯ ನಿಶ್ಶಬ್ದವಾಗಿ ಕುಳಿತುಕೊಳ್ಳಿ. ಆಗಸ್ಟ್ 24ರಂದು ಏಕಾದಶಿಯ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಅನುಕೂಲಿಸಿದರೆ ಸಾತ್ವಿಕ ಆಹಾರ ಸೇವಿಸಿ ಭಗವಂತನನ್ನು ಸ್ಮರಿಸಬಹುದು. ಪಂಚಾಂಗದಲ್ಲಿ ಆ ದಿನ ಶುಕ್ಲ ಏಕಾದಶಿ, ಮೂಲ ನಕ್ಷತ್ರವಿರುವುದು ಕಾಣಿಸುತ್ತದೆ. ಆಗಸ್ಟ್ 25ರಂದು ನಿಮಗೆ ಕೋಪ ಬೇಗ ಬರಬಹುದು. ಯಾರೋ ಸಣ್ಣ ಮಾತಾಡಿದರೂ ದೊಡ್ಡದಾಗಿ ಪ್ರತಿಕ್ರಿಯಿಸಬೇಡಿ. ಮುಖ್ಯವಾಗಿ ವಾಹನ ಚಲಾಯಿಸುವಾಗ ಗಡಿಬಿಡಿ ಮಾಡಬೇಡಿ. ರಾತ್ರಿ ತಡವಾಗಿ ಎಚ್ಚರವಿರದೆ ನಿದ್ರೆಗೆ ಪ್ರಾಮುಖ್ಯತೆ ನೀಡಿ. ಆಗಸ್ಟ್ 26ರಂದು ಚಂದ್ರನು ಮಕರ ರಾಶಿಗೆ ಹೋಗುವುದರೊಂದಿಗೆ ಆಲೋಚನೆಗಳನ್ನು ಕೆಲಸವಾಗಿ ಬದಲಾಯಿಸುವ ಶಕ್ತಿ ಹೆಚ್ಚಾಗುತ್ತದೆ. ಆ ದಿನ ಬೆಳಿಗ್ಗೆ ನಡಿಗೆ, ಪ್ರಾರ್ಥನೆ, ಉಸಿರಾಟದ ಮೇಲೆ ಗಮನ ಹರಿಸುವ ಧ್ಯಾನ್ ಮುಂತಾದ ಸಾಮಾನ್ಯ ಅಭ್ಯಾಸಗಳು ಮಾನಸಿಕ ಶಾಂತಿಗೆ ನೆರವಾಗಬಹುದು. ವೃಶ್ಚಿಕ ರಾಶಿಯವರಿಗೆ ಈ 4 ದಿನಗಳಲ್ಲಿ ಕೇವಲ ಮನೆಯಲ್ಲಿ ಕುಳಿತು ಅವಕಾಶಕ್ಕಾಗಿ ಕಾಯುವುದಕ್ಕಿಂತ ಹೊರಗೆ ಹೋಗಿ ಸರಿಯಾದ ವ್ಯಕ್ತಿಗಳನ್ನು ಭೇಟಿಯಾಗುವುದು ಉಪಯುಕ್ತವಾಗಬಹುದು. ಗುರು ಕಟಕದಲ್ಲಿ ಇರುವುದರಿಂದ ದೂರದ ಪ್ರದೇಶಗಳು, ಹಿರಿಯರು, ಗುರುಗಳು, ಆಧ್ಯಾತ್ಮಿಕ ಸ್ಥಳಗಳು, ಉನ್ನತ ಜ್ಞಾನ ಮುಂತಾದ ಅಂಶಗಳ ಮೂಲಕ ಪ್ರಯೋಜನ ಪಡೆಯುವ ಅವಕಾಶವಿದೆ. ಸೂರ್ಯ ಸಿಂಹದಲ್ಲಿ ಇರುವುದರಿಂದ ದೇವಾಲಯ ದರ್ಶನ ಅಥವಾ ಅಧಿಕೃತ ಕೆಲಸಕ್ಕಾಗಿ ಹೋಗುವ ಪ್ರಯಾಣವು ಉಪಯುಕ್ತವಾಗಬಹುದು. ಆಗಸ್ಟ್ 23ರಂದು ಶಿವಾಲಯ ಅಥವಾ ಹನುಮಂತನ ದೇವಾಲಯ ದರ್ಶನ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಲಿ ಎಂದು ಪ್ರಾರ್ಥಿಸಿ. ಆಗಸ್ಟ್ 24ರಂದು ಏಕಾದಶಿ ಇರುವುದರಿಂದ ಶ್ರೀ ಮಹಾವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸುವುದು ಭಕ್ತಿಯ ದೃಷ್ಟಿಯಿಂದ ಒಳ್ಳೆಯದು ಎಂದು ಭಾವಿಸಬಹುದು. ಆಗಸ್ಟ್ 25ರಂದು ಕುಟುಂಬದೊಂದಿಗೆ ದೇವಾಲಯಕ್ಕೆ ಹೋಗುವುದು ಒಳ್ಳೆಯದು. ಕುಟುಂಬದ ಸದಸ್ಯರ ನಡುವೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ದೇವಾಲಯ ದರ್ಶನದ ನಂತರ ಪ್ರಶಾಂತವಾಗಿ ಮಾತನಾಡಿ. ಆಗಸ್ಟ್ 26ರಂದು ಚಂದ್ರನು ಮಕರಕ್ಕೆ ಬರುವುದರಿಂದ ನಿಮ್ಮ ಪ್ರಯತ್ನ ಬಲಗೊಳ್ಳುತ್ತದೆ. ಆ ದಿನ ನೀವು ಮಾಡಬೇಕಾದ ಪ್ರಮುಖ ಕೆಲಸವೇನಾದರೂ ಇದ್ದರೆ ಮುಂಚಿತವಾಗಿಯೇ ಸಿದ್ಧತೆ ಮಾಡಿಕೊಂಡು ಹೋಗಿ. ಮುಖ್ಯವಾಗಿ ಉದ್ಯೋಗದ ಅರ್ಜಿ, ವ್ಯಾಪಾರದ ಸಭೆ, ಹಳೆಯ ಗ್ರಾಹಕರನ್ನು ಭೇಟಿಯಾಗುವುದು, ಬಾಕಿ ಹಣದ ಬಗ್ಗೆ ಮಾತನಾಡುವುದು ಮುಂತಾದ ಕೆಲಸಗಳನ್ನು ಮುಂದೂಡದೆ ಕ್ರಮೇಣ ಪೂರ್ಣಗೊಳಿಸಿ. ನಿಮಗೆ ಶುಭ ತರುವ ಸ್ಥಳ ಕೇವಲ ದೇವಾಲಯ ಮಾತ್ರವಲ್ಲ, ನೀವು ಪ್ರಶಾಂತವಾಗಿ ಆಲೋಚಿಸಬಹುದಾದ ಸ್ಥಳ, ಹಿರಿಯರ ಆಶೀರ್ವಾದ ಪಡೆಯುವ ಸ್ಥಳ, ಧಾರ್ಮಿಕ ವಾತಾವರಣವಿರುವ ಸ್ಥಳವು ನಿಮಗೆ ಮಾನಸಿಕವಾಗಿ ಬಲ ನೀಡುತ್ತದೆ. ವೃಶ್ಚಿಕ ರಾಶಿಯವರು ಈ 4 ದಿನಗಳಲ್ಲಿ ಮಾಡಬಹುದಾದ ಸುಲಭವಾದ ಪರಿಹಾರವೆಂದರೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳುವುದು. ಏಕೆಂದರೆ ಮಂಗಳ ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಸಿಟ್ಟು ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಶಿವನನ್ನು ಸ್ಮರಿಸಿ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಜಪಿಸಿ. ಮಂಗಳವಾರ ಹನುಮಂತನ ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಪಡೆಯಿರಿ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಅನ್ನದಾನ ಮಾಡಿ. ಅಗತ್ಯವಿರುವವರಿಗೆ ಆಹಾರ ನೀಡುವುದು ಒಳ್ಳೆಯದು. ಶನಿವಾರ ವೃದ್ಧರಿಗೆ, ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮಿಂದ ಸಾಧ್ಯವಾದ ಸಹಾಯ ಮಾಡಿ. ಶನಿ ಮೀನದಲ್ಲಿ ವಕ್ರಗತಿಯಲ್ಲಿ ಇರುವುದರಿಂದ ಜ್ಯೋತಿಷ್ಯದ ಪ್ರಕಾರ ಸೇವೆ, ಸಹನೆ, ಜವಾಬ್ದಾರಿಯನ್ನು ನೆನಪಿಸುವ ಸಮಯವೆಂದು ಇದನ್ನು ತೆಗೆದುಕೊಳ್ಳಬಹುದು. ಆಗಸ್ಟ್ 23ರಂದು ಏಕಾದಶಿಯ ಸಂದರ್ಭದಲ್ಲಿ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿ. ನಿಮ್ಮ ಆರೋಗ್ಯಕ್ಕೆ ಅನುಕೂಲಿಸಿದರೆ ಉಪವಾಸ ಅಥವಾ ಸಾತ್ವಿಕ ಆಹಾರ ಪಾಲಿಸಬಹುದು. ಪಂಚಾಂಗದಲ್ಲಿ ಆ ದಿನ ಶುಕ್ಲ ಏಕಾದಶಿ ಇರುವುದು ದೃಢಪಟ್ಟಿದೆ.
ಯಾರೊಂದಿಗಾದರೂ ಅನಗತ್ಯವಾಗಿ ಜಗಳವಿದ್ದರೆ ಮೊದಲು ನೀವೇ ಮಾತನಾಡಿ ಸಮಸ್ಯೆಯನ್ನು ಮುಗಿಸಲು ಪ್ರಯತ್ನಿಸಿ. ನಿಮ್ಮ ವಿರುದ್ಧ ಇರುವ ವ್ಯಕ್ತಿಯನ್ನು ಸೋಲಿಸಲು ಮಾಡುವ ಪ್ರಯತ್ನಕ್ಕಿಂತ ನಿಮ್ಮ ಜೀವನವನ್ನು ಮುನ್ನಡೆಸಲು ಮಾಡುವ ಪ್ರಯತ್ನವೇ ನಿಮಗೆ ನಿಜವಾದ ಪರಿಹಾರ. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 23ರಿಂದ 26ರವರೆಗೆ ಪ್ರಮುಖವಾದದ್ದು ಒಂದೇ: ನಿಮಗೆ ಸಿಕ್ಕ ಅವಕಾಶವನ್ನು ಅನುಮಾನದಿಂದ ಕಳೆದುಕೊಳ್ಳಬೇಡಿ. ಅದೇ ಸಮಯದಲ್ಲಿ ಗಡಿಬಿಡಿಯಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಗ್ರಹಸ್ಥಿತಿಗಳು ನಿಮ್ಮ ಕೆಲಸ, ಹಣ, ಭಾಗ್ಯ, ಕುಟುಂಬ, ಸಂಬಂಧಗಳು ಎಂಬ ಹಲವು ಕ್ಷೇತ್ರಗಳನ್ನು ಒಂದೇ ಬಾರಿಗೆ ಚಾಲನೆಗೆ ತರುವ ಪರಿಸ್ಥಿತಿಯನ್ನು ತೋರಿಸುತ್ತಿವೆ. ಆಗಸ್ಟ್ 25ರಂದು ಚಂದ್ರನು ಮಕರ ರಾಶಿಗೆ ಬದಲಾಗುವ ಸಮಯಕ್ಕೆ ನಿಮ್ಮಲ್ಲಿ ಇನ್ನೂ ನಾನು ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಒಂದು ಪ್ರಾಯೋಗಿಕ ಉತ್ತರ ಸಿಗುವ ಅವಕಾಶವಿರುತ್ತದೆ. ನಿಮಗೆ ಹೇಳಿದ ಈ ಫಲಿತಾಂಶಗಳಲ್ಲಿ ಯಾವುದೂ ನಿಮ್ಮ ಜೀವನದಲ್ಲಿ ನಿಜವಾಗಿ ನಡೆಯುತ್ತದೋ ಅದನ್ನು ತಪ್ಪದೇ ಗಮನಿಸಿ. ಆಗಸ್ಟ್ 23, 24, 25, 26ರ ದಿನಾಂಕಗಳಲ್ಲಿ ನಡೆದ ಘಟನೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವವೇ ಈ ರಾಶಿಫಲಕ್ಕೆ ನಿಜವಾದ ಪ್ರತಿಕ್ರಿಯೆ. ಶ್ರೀಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತನ್ನು ಒತ್ತಿ. ನಿಮ್ಮ ರಾಶಿಗೆ ಸಂಬಂಧಿಸಿದ ಹೊಸ ಫಲಿತಾಂಶಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳು ನಿಮಗೆ ತಲುಪುವಂತೆ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.